ಬೆಳಗ್ಗೆ ಗೌಡರು ಏಳುವ ಮೊದಲೇ ಬಂದಿದ್ದಾತ ತನ್ನ ಕೆಲಸ ಶುರು ಮಾಡಿಕೊಂಡಿದ್ದ. ಟಿವಿಯನ್ನು ಗೋಡೆಗೆ ನೇತು ಹಾಕಿದ್ದೆ. ರತ್ನಮ್ಮ ಬಾಯಿ ಮೇಲೆ ಬೆರಳಿಟ್ಟು, ಇದ್ಯಾವುದರ ಟಿವಿ ಮಾರಾಯ ಅಂತ ಅವನನ್ನು ಕೇಳಿದರೆ, ಸ್ಪಾನರು ಸ್ಕ್ರೂ ಡ್ರೈವರ್ ಹಿಡಿದುಕೊಂಡು ಡಿಶ್ ಜೋಡಿಸೋಕೆ ರೆಡಿಯಾಗಿದ್ದವನು ಅವರ ಪ್ರಶ್ನೆಗಳಿಗೆಲ್ಲ ಸಮಾಧಾನದಿಂದ ಉತ್ತರಿಸಿದ. ಹೆಂಡತಿಯ ಮುಖ ಅರಳಿದ್ದು ನೋಡಿ ಕೊನೆಗೂ ಗೌಡ್ರಿಗೆ ಖುಷಿಯಾಯಿತು. ಅವನು ಟಿವಿ ಡಿಶ್ಗಳನ್ನೆಲ್ಲ ಜೋಡಿಸಿ ವಾಪಸ್ ಹೋಗೋಕೆ ಹೊರಟು ನಿಲ್ಲುವಷ್ಟರಲ್ಲಿ ಮಧ್ಯಾಹ್ನವಾಗಿತ್ತು. ರತ್ನಮ್ಮ, ಊಟ ಮಾಡಿಕೊಂಡು ಹೋಗಪ್ಪ ಅಂತ ಹೇಳಿದ್ದಕ್ಕೆ ಸರಿ ಎಂದು ಊಟ ಮಾಡಿ ಮಳೆ ನಿಲ್ಲುವುದನ್ನೇ ಕಾಯುತ್ತಾ ಜಗಲಿಯ ಮೇಲೆ ಮಲಗಿಕೊಂಡವನಿಗೆ ಗಾಢ ನಿದ್ದೆಗೆ ಜಾರಿದ್ದ. ಇವನ ಟಿವಿ ಹಾಕುವುದನ್ನೇ ನೋಡುತ್ತಾ ನಿಂತರೆ ಕೆಲಸ ಹಾಳು ಅಂದುಕೊಂಡು ತೋಟಕ್ಕೆ ಹೋಗಿದ್ದ ಗೌಡರು ವಾಪಸ್ ಬರುವಷ್ಟರಲ್ಲಿ ಬಂದಿದ್ದವ ತಾನು ತಂದಿದ್ದ ಎಲ್ಲ ಹತಾರಗಳನ್ನು ಅಂಗಳದಲ್ಲೇ ಮಳೆಯಲ್ಲೇ ಬಿಟ್ಟಿರುವುದನ್ನು ನೋಡಿ ಅವರು ಅವನ್ನೆಲ್ಲ ಒಂದೊಂದಾಗಿ ಎತ್ತಿ ಅಲ್ಲೇ ಮೆಟ್ಟಿಲ ಮೇಲೆ ಇಟ್ಟಿದ್ದ ಚೀಲದ ಒಳಗೆ ಹಾಕಿದರು. ಸ್ಪಾನರ್ ಚೀಲದ ಒಳಗೆ ಹೋಗಿ ಬೀಳುತ್ತಿದ್ದಂತೆ ಕಲ್ಲು ಬಂಡೆಯೊಂದಕ್ಕೆ ತಾಕಿದಾಗ ಬರುವಂಥ ಸದ್ದು ಬಂದಿತ್ತು. ಕೇಳಿ ಅದೇನಿರಬಹುದು ಅಂತ ನೋಡಲು ಅವರು ಬಗಲಿಗೆ ಹಾಕಿಕೊಂಡ ಬಂದ ಚೀಲದೊಳಗೆ ಕೈ ಹಾಕಿದರೆ ಒಂದು ಕಂಠ ಪಿಸ್ತೂಲಿತ್ತು. ಅದನ್ನು ನೋಡುತ್ತಿದ್ದಂತೆ ಅಂಗಳದಲ್ಲಿ ನಿಂತವರು ಸಣ್ಣಗೆ ಕುಂತಿಸಿದರು. ಒಳಗೆ ಹೋಗಿ ನೋಡಿದರೆ ಅವನು ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಿದ್ದ. ಗೌಡರು ಮಂಚದ ಮೇಲೆ ಮಲಗಿ ತಮ್ಮ ಮನೆಗೆ ಪಿಸ್ತೂಲ್ ಹಿಡಿದುಕೊಂಡು ಬರುವಷ್ಟು ದ್ವೇಷ ಯಾರಿಗಿರಬಹುದು ಅಂತ ಯೋಚಿಸಿದರು. ಹೊರಗೆ ತಮ್ಮ ಹೆಂಡತಿ ಮಲಗಿದ್ದವರಿಗೆ ತೊಂದರೆ ಆಗಬಾರ್ದು ಅಂತ ಸಣ್ಣ ದನಿಯಲ್ಲಿ ಟಿವಿ ಹಾಕಿಕೊಂಡಿರುವುದು ಕೇಳಿಸಿತು. ಕಣ್ಮುಚ್ಚಿ ಮಲಗಿದವರಿಗೆ ಏನೋ ನಡೆದಂತಾಗಿ ಹಿಂದಿನ ಬಾಗಿಲಿನಿಂದ ಉಪ್ಪರಿಗೆ ಹತ್ತಿ ತಮ್ಮ ಮಗಳಿಗೆ ಅಂತ ಮೀಸಲಿಟ್ಟಿದ್ದ ಕೋಣೆಯ ಹತ್ತಿರ ಹೋದರು. ಮಗಳು ತಮ್ಮ ಹತ್ತಿರ ಮಾತು ಬಿಟ್ಟ ದಿನದಿಂದ ಅವರು ಉಪ್ಪರಿಗೆ ಕಡೆ ಕಾಲಿಟ್ಟಿರಲಿಲ್ಲ. ತಮ್ಮ ಮನೆಯ ಒಂದು ಭಾಗ ಅವರಿಗೆ ಹೊಸದಾಗಿ ಕಾಣಿಸಿತು. ಕೋಣೆಯ ಬಾಗಿಲು ತೆರೆದಿತ್ತು. ಒಳಗಿದ್ದ ಮಂಚ, ಗೋಡೆಯ ಮೇಲೆ ಹಾಕಿದ್ದ ಮಗಳ ಚಿಕ್ಕಂದಿನ ಫೋಟೋಗಳು, ಅವಳ ಆಟದ ಸಾಮಾನು, ಸ್ಕೂಲಲ್ಲಿ ಗೆದ್ದ ಶೀಲ್ಡುಗಳು ಎಲ್ಲವೂ ಇಟ್ಟ ಜಾಗದಲ್ಲೇ ಇದ್ದವು. ಗೌಡರು ಒಂದು ಹಳೆಯ ಟ್ರೆಂಡ್ ತೆಗೆದು ಅದರಲ್ಲಿದ್ದ ಒಂದೊಂದು ಫೋಟೋಗಳನ್ನು ನೋಡುತ್ತಾ ಕೂತರು. ಮಗಳು ಪ್ರವಾಸಕ್ಕೆ ಹೋಗಿದ್ದಾಗ ತೆಗೆದ ಒಂದು ಫೋಟೋವನ್ನು ನೋಡುತ್ತಿದ್ದಂತೆ ತಮ್ಮ ಮನೆಗೆ ಪಿಸ್ತೂಲ್ ಹಿಡಿದುಕೊಂಡು ಬರುವಷ್ಟು ದ್ವೇಷ ಯಾರಿಗಿದೆ ಅನ್ನುವುದು ಗೊತ್ತಾಯಿತು. ಬದುಕು ಇನ್ನೇನು ಮುಗಿಯಲಿದೆ ಅಂತ ಗೊತ್ತಾಗುತ್ತಿದ್ದಂತೆ ಅವರ ಕಣ್ಣಾಲಿಗಳು ತುಂಬಿ ಬಂದವು. ಕೆಳಗಿಳಿದು ಜಗಲಿಗೆ ಬಂದರೆ ಇದಾವುದು ಗೊತ್ತಿಲ್ಲದ ತಮ್ಮ ಹೆಂಡತಿ ಅವನ ಜೊತೆ ಮಾತನಾಡುತ್ತಾ ಅವನ ಒಂದು ದೊಡ್ಡ ಲೋಟದಲ್ಲಿ ಕಾಫಿ ಕೊಟ್ಟು ಟಿವಿ ಹಾಕಿಕೊಂಡು ಕೂತಿದ್ದರು. ಏನೂ ತಪ್ಪು ಮಾಡದ ತಮ್ಮ ಹೆಂಡತಿಗೆ ಈ ಶಿಕ್ಷೆಯಲ್ಲಿ ಪಾಲಿಲ್ಲ ಅನಿಸಿದ್ದರೆ ಅವನನ್ನು ಹೇಗಾದರೂ ಮಾಡಿ ಮನೆಯಿಂದ ಹೊರಗಡೆ ಕರೆದುಕೊಂಡು ಹೋಗಬೇಕು ಅಂತ ತೀರ್ಮಾನಿಸಿದ. ಹೊರಡುತ್ತೇನೆ ಅಂತಂದು ಚೀಲಕ್ಕೆ ಕೈ ಹಾಕಿದವನಿಗೆ ಗೌಡರು, ಇರಪ್ಪ ನಾನೇ ಬಿಟ್ಟು ಬರ್ತೇನೆ, ಈ ಮಳೆಯಲ್ಲಿ ಮತ್ತ್ಯಾಕೆ ಒಬ್ಬನೇ ನೆನ್ಕೊಂಡು ಹೋಗ್ತೀಯಾ ಅಂತ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದರು. ಬಚ್ಚಲು ಮನೆಗೆ ಹೋಗಿ ಒಂದು ಹಂಡೆ ಬಿಸಿ ನೀರನ್ನು ತಲೆ ಮೇಲೆ ಹೊಯ್ದುಕೊಂಡು ದೇವರಿಗೆ ಸಮಾಧಾನ ಆಗುವ ಹಾಗೆ ಪೂಜೆ ಮಾಡಿ ಅವನ ಜೊತೆ ಹೊರಡಲು ಗೌಡರು ತಯಾರಾದರು. ಅವನು ಮುಂದೆ ಹೋಗಿ ಜೀಪು ಹತ್ತಿ ಕುಳಿತ. ಗೌಡರು ಹೊರಡುವಾಗ ಬಾಗಿಲ ಬಳಿ ನಿಂತಿದ್ದ ತಮ್ಮ ಹೆಂಡತಿಯನ್ನು ಕೈ ತುಂಬ ನೋಡಿ, ಬರುವುದು ತಡವಾಗಬಹುದು, ಒಬ್ಬಳೇ ಇರ್ತೀಯ ಜೋಪಾನ ಅಂದು ಜೀಪು ಹತ್ತಿ ಹೊರಟರು. ಯಾವತ್ತೂ ಇಲ್ಲದ ಮಾತುಗಳನ್ನು ಹಿಂದೇಕೆ ಆಡುತ್ತಿದ್ದಾರೆ ಅಂತ ರತ್ನಮ್ಮನವರಿಗೆ ಅರ್ಥವಾಗಲಿಲ್ಲ. ಜೀಪು ಹುಡುಗರು ದಾಟುತ್ತಿದ್ದಂತೆ ಬಾಗಿಲು ಹತ್ತಿಕೊಂಡರು. ಆರಿದ್ದ ಮಳೆ ಪುರುಸೊತ್ತೇ ಇಲ್ಲದೆ ಸುರಿಯುತ್ತಿತ್ತು. ಜೀಪು ಕಾಡಿನ ದಾರಿಯಲ್ಲಿ ಹೋಗುತ್ತಿದ್ದರೆ ಇಬ್ಬರ ನಡುವೆ ಗಾಢ ಮೈ ಚಾಚಿಕೊಂಡು ಮಲಗಿತ್ತು. ಸೇತುವೆಯ ಮಧ್ಯಭಾಗದಲ್ಲಿ ತಂದು ಗೌಡರು ಜೀಪು ನಿಲ್ಲಿಸಿದ್ದೆ. ಬೆಳಗ್ಗೆಯಿಂದ ಬಿಡುವು ಕೊಡದೆ ಹೊಡೆಯುತ್ತಿದ್ದ ಮಳೆಗೆ ಅವರಿಬ್ಬರಿಗೆ ಏನೋ ಮಾತನಾಡುವುದಿದೆ ಅನ್ನಿಸಿರಬೇಕು. ಸ್ವಲ್ಪ ಬಿಡುವು ಕೊಟ್ಟಿತ್ತು. ಕತ್ತಲೆಯನ್ನು ಕತ್ತರಿಸಿಕೊಂಡು ಹೋಗಿದ್ದ ಜೀಪಿನ ಹೆಡ್ಲೈಟ್ ಸೇತುವೆಯ ಉದ್ದಗಲಕ್ಕೂ ಹಬ್ಬಿಕೊಂಡಿತ್ತು. ಬಂದವನ ಜೀಪಿನಿಂದ ಹಿಡಿದು ಏನೂ ಮಾತನಾಡದೆ ನಡೆದುಕೊಂಡು ಹೋಗಲು ಶುರು ಮಾಡಿದ. ಗೌಡರು ಕಾರಿನಿಂದ ಇಳಿದು ಅವನಿಗೆ ಹೇಗೆ ಸಮಾಧಾನ ಹೇಳುವುದೋ ಗೊತ್ತಾಗದೆ ಜೀಪಿನ ಬ್ಯಾನೆಟ್ಗೆ ಹೊರಗೆ ನಿಂತರು. ಅವನು ಒಂದು 10 ಅಡಿ ದೂರದಲ್ಲಿ ನಡೆಯುತ್ತಿದ್ದವನು ತಿರುಗಿ ಗೌಡರಿಗೆ ಪಿಸ್ತೂಲ್ ಹಿಡಿದು ನಿಂತನು. ಎಲ್ಲದಕ್ಕೂ ಸಿದ್ಧರಾಗಿ ಬಂದಿದ್ದ ಗೌಡರಿಗೆ ಅನಿರೀಕ್ಷಿತವೇನಾಗಿರಲಿಲ್ಲ. ಆದರೆ ಅವರ ಮುಖದಲ್ಲಿ ಪ್ರಜ್ಞೆಯ ಯಾವ ಗುರುತು ಇರಲಿಲ್ಲ. ನಡುಗುತ್ತಿದ್ದ ಅವನ ಕೈಯಿಂದ ಪಿಸ್ತೂಲ್ ಜಾರಿ ನೆಲಕ್ಕೆ ಬಿತ್ತು. ಅವನ ಸೇತುವೆಯ ಮೇಲೆ ಮಂಡಿಯೂರಿ ಕುಳಿತು ಭೂಮಿ ಬಾನು ಒಂದಾಗುವ ಹಾಗೆ ಬಿದ್ದಿದೆ. ದೂರದಲ್ಲಿ ಕೈಕಟ್ಟಿ ನಿಂತಿದ್ದ ಗೌಡರು ಅವನಿಗೆ ಯಾವ ಸಮಾಧಾನವನ್ನು ಮಾಡಲಿಲ್ಲ. ಅವನು ಮುಖ ಮುಚ್ಚಿಕೊಂಡು ಅತ್ತು ಹಗುರಾದ ಮೇಲೆ ಎದ್ದು ನಿಂತು ಪಿಸ್ತೂಲ್ ತೆಗೆದುಕೊಂಡು ನದಿಗೆ ಎಸೆದು ಕಣ್ಣೀರು ಒರೆಸಿಕೊಳ್ಳುತ್ತಾ,
ಮಿಂಚು ತೋರಿಸಿದ ದಾರಿಯಲ್ಲಿ ನಡೆಯಲು ಶುರು ಮಾಡಿದರು. ಬ್ಯಾಲೆಟ್ಟಿಗೆ ಹೊರಗೆ ನಿಂತಿದ್ದ ಗೌಡರು ತಮ್ಮ ಕನ್ನಡಕದ ಮೇಲೆ ಬಿದ್ದ ಒಂದು ಹನಿಯನ್ನು ಒರೆಸಿ ಮತ್ತೆ ಹಾಕಿಕೊಂಡರು. ಅವನು ಹೋಗುತ್ತಿದ್ದ ದಿಕ್ಕಿನಡೆಗೆ ನೋಡಿದರು. ಅವನು ಮಳೆಗೆ ಮುಖವೊಡ್ಡಿ ನಡೆಯುತ್ತಿದ್ದರೆ ಅವನು ಇಡುತ್ತಿದ್ದ ಒಂದೊಂದು ಹೆಜ್ಜೆಗೂ ಭೂಮಿ ತೂಕದ ಭಾರ.